KCN में आपका स्वागत है। मैं किंग हमीद। चला जला तरंगा हजरत जागे शुभ आशीष मागे तव जय गाता जन गण मंगल जाय का जय है भारत भाग्य विधाता जय है जय है जय है जय 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 है। अस्सलाम वालेकुम रहमतुल्लाहि वबरकातुहू। आज हमें वार्ड नंबर 11 के नदीम भाई के ऑफिस के मिलने का एक मकसद क्या था। तो आज का दिन 70वां आज़ादी का दिन है आज, और हम आज़ादी मिली 1947 15 अगस्त महीना रमज़ान का था और दिन जुम्मे का था। सेम आज का दिन भी जुम्मा है। और हमारे फ्रीडम फाइटर के लिए पहली अंग्रेज़ों के साथ जंग करने वाले हमारे हज़रत टीपू सुल्तान ही, उनके बाद चंद्रशेखर आज़ाद, भगत सिंह, राजगुरु, सुखदेव, अशफाकुल्लाह खान, उनकी कई कुर्बानियों के बाद हमने ये आज का दिन क़यामत तक भी आज का दिन एक खुशी का दिन होगा। और हर साल की तरह यह साल भी हमारे नदीम भैया उनके ऑफिस के सामने एक 15 अगस्त का खुशी के मौके के दिन उन्होंने एक बच्चों को एक मिठाई तकसीम करने का होंगे, या फिर उनके वार्ड में हमेशा उन्होंने एक अच्छा काम कर लगा को ही। और आज का दिन होंगे 26 जनवरी होंगे, नवंबर 14 होंगे, हर एक दिन भी उन्होंने कर लगा को ही। और ये मकसद के साथ आज भी हमें बहुत एक अच्छे तरीके से आज इधर 15 अगस्त कर को ही। अस्सलामु अलैकुम वरहमतुल्लाहि वबरकातुहू। आज वार्ड नंबर 11 जो मादेवाड़ा सर्कल में नदीम भाई के ऑफिस के पास है, आज हम सब पूरे इंडिया वाले और हमारे छोटे छोटे नन्हे से भाइयाँ सब मिलकर एक आज़ादी के मौके पर हम फ्लैग हास्टिंग कर को ही। और ये हमारी जो 70वां आज़ादी में हमारे बहुत सारे फ्रीडम फाइटर इसके अंदर शामिल हैं। जैसे कि पहले अंग्रेज़ों के खिलाफ आवाज़ उठाए थे, जंग करे थे, वो हमारे टीपू सुल्तान है और महात्मा गांधी हैं। और ऐसे बहुत सारे मुसलमान फ्रीडम फाइटर्स भी हैं और हिंदू फ्रीडम फाइटर्स भी हैं। और मैं जैसे कि हमारे नदीम भैया हमारे वार्ड के अंदर जो भी हो, 15 अगस्त भी हो या 26 जनवरी हो, इसी तरह खुशियाँ मनाते हैं। और हम इस वार्ड के अंदर हिंदू, मुस्लिम, सिख, ईसाई कोई नहीं है, हम सब पूरे मिलकर चल रहे हैं। मैं नदीम भैया से गुजारिश करता हूँ हमारे ऐसे वार्ड के अंदर ऐसा ही माहौल रखे, ऐसा ही भाईचारा रखे, इसी तरह हम खुशियों के साथ आज़ादी मनाते रहें। अस्सलाम वालेकुम। White
ಬಹಳ ಕಳ್ಕೊಳ್ತೀನಿ ನಾವೆಲ್ಲ ಮೈಸೂರು ಟಿಪ್ಪು ಸುಲ್ತಾನ್ ಅವ್ರಿಗೆ ಟಿಪ್ಪು ಸುಲ್ತಾನ್ ಅವ್ರಿಗೆ ಟಿಪ್ಪು ಸುಲ್ತಾನ್ಗೆ ಈ ದಿನ ಸರ್ವ ಭಾಷೆ ಸರ್ವಧರ್ಮ ಹೊಂದಿರಂಥ ಒಂದು 145ರಿಂದ 150 ಕೋಟಿ ವಾಸ ಮಾಡುವಂಥ ರಾಷ್ಟ್ರಕ್ಕೆ ಸಂವಿಧಾನವನ್ನು ಬರೆದಂಥ ವಿಶ್ವಮಾನವ ಭಾರತ ರತ್ನ ಸೋಷಿಯಲಿಸ್ಟರ ಕಣ್ಮಣಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಲೆಕೊಳ್ಳೋದ್ರ ಮೂಲಕ ಮೈಸೂರನ್ನ ಹೆಸರನ್ನ ಇಡೀ ವಿಶ್ವದಲ್ಲೇ ಗೌರವಿಸಬೇಕು, ಪ್ರೀತಿಸಬೇಕು. ಮೈಸೂರಿನ ಹೆಸರನ್ನ ಕೀರ್ತಿನ ಗೌರವ ತಂದುಕೊಂಡಿದ್ದ ಮೈಸೂರು ಟಿಪ್ಪು ಸುಲ್ತಾನ್ ಅವರನ್ನ ನಾವು ನೆನಕಬೇಕು. ಅದಲ್ಲಂತೆ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ನೆಹರು ಇನ್ನು ಅನೇಕ ಮಾತುಗಳೆಲ್ಲ ನೆನ್ಕೊಂಡು ಇವತ್ತು ಅವೆಲ್ಲ ಅವ್ರು ಅಲ್ಲದಂತೆ ಅವ್ರು ಈ ರೀತಿ ಹಿಂದೆಲ್ಲೂ ಕೂಡ ಸಾವಿರಾರು ಜನಗಳು ಬಲಿದಾನಾಗಿದ್ದಾರೆ. ಈ ರಾಷ್ಟ್ರವನ್ನು ಉಳಿಸೋಕ್ಕೆ ಬಹಳಷ್ಟು ತ್ಯಾಗ ಮಾಡಿದ್ದಾರೆ. ಆ ಪುಣ್ಯಾತ್ಮರ ನೆನ್ಕೊಳ್ಳೋದ್ರ ಮೂಲಕ ನಾವೆಲ್ಲ ಜಾತಿ ಧರ್ಮ ಮೀರಿ ಇವತ್ತು ನಾವೆಲ್ಲ ಜಾತಿ ಧರ್ಮದವರು ಕೂಡ ಮಹಾತ್ಮ ಗಾಂಧೀಜಿ ಅವರಿಗೆ, ಟಿಪ್ಪು ಸುಲ್ತಾನ್ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಬುದ್ಧ, ಬಸವ ಎಲ್ಲ ಜಾತಿ ಧರ್ಮದವರು ಕೂಡ ನೆನ್ಕೊಳ್ಳೋದ್ರ ಮೂಲಕ ಈ 79ನೇ ವರ್ಷದ ಈ ಒಂದು ಸಂವಿಧಾನ ಜಾರಿಯಾದ ದಿನ ಬಹಳ ಗೌರವದಿಂದ ನಾವೆಲ್ಲ ಆಚರಣೆ ಮಾಡವ. ಇಲ್ಲಿ ನಿಂತಿರ್ತಕ್ಕಂಥವ್ರು ಯಾವುದೋ ಒಂದು ಜಾತಿಗೆ ಧರ್ಮಕ್ಕೆ ಸೇರಿದವರಲ್ಲ. ನಿಮ್ಮ ದೇಹಗಳು ಈ ದೇಶಕ್ಕೆ ಬಲಿದಾನಂತ ಎಲ್ಲ ಜಾತಿ ನಿಮ್ಮ ದೇಹ ಮಣ್ಣಿಗೋಗಿರ್ಬೋದು, ನಿಮ್ಮ ಆತ್ಮ ಇಲ್ಲಿಲ್ಲೇ ಇದೆ. ನಿಮ್ಮ ಆತ್ಮ ಗೌರವ ತರಂತ ಒಂದು ಕೆಲಸವನ್ನ ನಾವೆಲ್ಲರೂ ಕೂಡ ಈ ರಾಷ್ಟ್ರಧ್ವಜ ಹಿಡಿದಿರೋದಕ್ಕೆ ನಾವೆಲ್ಲರೂ ಕೂಡ ಯೋಗ್ಯರಾಗಿ, ಬರೀ ನಾವು ಯಾವುದೋ ಒಂದು ಜಾತಿ ಧರ್ಮ ಗಂಟುಕೊಂಡಿಲ್ಲ. ನಿಮ್ಮ ಆಸೆಯಂತೆ ನಾವೆಲ್ಲರೂ ಕೂಡ ತಾಯಿ ಮಕ್ಕಳ ತರ ಈ ದೇಶವನ್ನು ಎಂಥ ಸಂದರ್ಭ ಬಂದರೂ ಕೂಡ ನಾವೆಲ್ಲರೂ ಕೂಡ ಬೇದರ್ಪಟ್ಟುಗಳಂತೆ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ನಮ್ಮ ಸಮಸ್ಯೆನ ಬಗೆಹರಿಸಿ ಈ ರಾಷ್ಟ್ರ ಧ್ವಜವನ್ನ ಮುಟ್ಟಷ್ಟು ನಾವು ಎಲ್ಲರೂ ಕೂಡ ನಿಂತಿರ್ತಕ್ಕಂಥ ತಾಯಿ ಹೃದಯ ಹೊಂದಿರೋರು ನಾವೆಲ್ಲರೂ ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮಕ್ಕೆ ನಾವು ದ್ರೋಹ ಮಾಡದಂತೆ ಇವತ್ತು ಈ ದೇಶದಲ್ಲಿ ಏನ್ 79 ವರ್ಷ ಸ್ವತಂತ್ರ ದಿನಾಚರಣೆ ನಾವು ಆಚರಣೆ ಮಾಡ್ತಿದ್ದೀವಿ. ನಿಮ್ಮೆಲ್ಲ ಜಾತಿ ಧರ್ಮರು ಮಹಾನಾಯಕರು ನೆನ್ಕೊಳ್ಳೋದ್ರ ಮೂಲಕ ನಾವು ನಿಮ್ಮ ಈ ಪುಷ್ಪಹಾರವನ್ನು ತಮಗೆ ಸಲ್ಲಿಸ್ತೀವಿ. ವಿಶ್ವಮಾನವ ಅಂಬೇಡ್ಕರ್ ಅವ್ರಿಗೆ, ಮೈಸೂರು ಟಿಪ್ಪು ಸುಲ್ತಾನ್ ಅವ್ರಿಗೆ. ನೋಡಿ, ಈ ರಾಷ್ಟ್ರ ಇಷ್ಟೇನೆ. ಮೈಸೂರಲ್ಲಿ ಟಿಪ್ಪು ಸುಲ್ತಾನ ನಾವು ಎಲ್ಲರೂ ಕೂಡ ಅವ್ರ ಹೆಸರು ಹೇಳಬೇಕಾದ್ರೆ ನಾವು ಪ್ರೆಸ್ ಮಾಡಿ ಮಧ್ಯರಾತ್ರಿಯಲ್ಲಿ ಕಲ್ಲು ನೀರು ಕಲಸ್ತದಲ್ಲ ಅಂತ ಸಂದರ್ಭದಲ್ಲಿ ನಾವು ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ನೆನಕಬೇಕು. ನಾವೆಲ್ಲರೂ ಕೂಡ ಆ ಪುಣ್ಯಾತ್ಮ ಈ ರಾಷ್ಟ್ರದಲ್ಲಿ ಹುಟ್ಟಿ ಅವ್ರ ಅಪ್ಪಿತಪ್ಪಿ ಏನಾರ ಮುಸಲ್ಮಾನ್ ಆಗದೆ ಹೋಗಿದ್ರೆ, ಅವ್ರ ಅಪ್ಪಿತಪ್ಪಿ ಹಿಂದೂ ಆಗಿದ್ರೆ ಇವತ್ತು ಅವ್ರನ್ನ ಎಷ್ಟು ನಾವು ದೇವ್ರ ತರ ಪೂಜಿಸ್ತಿದ್ವಿ. ಅವರು ಒಬ್ಬ ಇಸ್ಲಾಂ ಧರ್ಮ ಸೇರಿದಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವ್ ಯಾರು ಕೂಡ ಟಿಪ್ಪು ಸುಲ್ತಾನ ಅವ್ರ ಕೊಡುಗೆಯನ್ನ ನಾವ್ ಯಾರು ಕೂಡ ನೆನ್ಕೋಬೇಕು. ಈ ಸಂದರ್ಭದಲ್ಲಿ ನಾವು ಈ ದೇಶ ಸಮಾಜಕ್ಕೆ ಎಂತ ಎಲ್ಲ ಜಾತಿಯವರು ಕೊಡುಗೆ ಕೊಟ್ಟಿದಾರಲ್ಲ, ಅದು ಟಿಪ್ಪು ಸುಲ್ತಾನ್ ಅಂದ್ರೆ ಬಹಳ ವಿಶೇಷವಾದಂತ ಮಹಾನಾಯಕರು. ಅವ್ರು ಯಾವತ್ತೂ ಕೂಡ ನೋಡಿ ತನ್ನ ಮಕ್ಕಳ ಜನ್ಮ ಕೊಟ್ಟಂತ 2 ಮಕ್ಕಳು ಕೂಡ ಬ್ರಿಟಿಷರಿಗೆ ಅಡವಿಟ್ಟು 3,80,000ಕ್ಕೆ ಈ ದೇಶದ ಸಂಪತ್ತು ನಿನ್ಗೆ ಹಾಕೊಳ್ಳಿ ತಾನು ಜನ್ಮ ಕೊಟ್ಟ ಮಕ್ಕಳ ಗಂಡು ಮಕ್ಕಳನ್ನ ಅಡವಿಟ್ಟು 3,80,000ನ ನಿಮ್ಮ ಹತ್ರ ಅಸ್ತ್ರ ಕೇಳ್ಕೊಂಡು ಈ ದೇಶ ಉಳಿಸೋಕೋಸ್ಕರ ಯಾರ ಈ ದೇಶದ ರಾಷ್ಟ್ರ ಪ್ರೇಮಿ ಅಂತಂದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಮೈಸೂರನ್ನ ಹೆಸರನ್ನ ಇಡೀ ಜಗತ್ತಿಗೆ ಗೌರವ ತಂದುಕೊಟ್ಟ ಮೈಸೂರಲ್ಲಿ ಅಂತ ಹೆಸರು ಹೇಳ್ಕೋಬೇಕು. ಆದ್ರೆ ಭಾರತದಲ್ಲಿ ಇಷ್ಟು ಬೇರೆ ಕಂಟ್ರಿಗಳಲ್ಲಿ ಬಡವ ಶ್ರೀಮಂತ ಕರಿಯ ಬೆಳೆ ಇದ್ರೆ ಈ ರಾಷ್ಟ್ರದಲ್ಲಿ ಒಂದು ಕನ್ನಡಿಯನ್ನ ಎಷ್ಟು ಎತ್ತಾಕ್ಬಿಟ್ರೆ ಎಷ್ಟು ನುಚ್ಚುನೂರಾಗುತ್ತೆ. ಅಷ್ಟು ಭಾಷೆ ಇದೆ ರೀ, ಅಷ್ಟು ಧರ್ಮ ಇದೆ ರೀ. ಆ ಒಂದು ದೇಶಕ್ಕೆ ಸಂವಿಧಾನ ಬರೆಯೋದು ಅಷ್ಟು ಸುಲಭ ಅಲ್ಲ. ಬೇರೆ ಕಂಟ್ರಿಗಳಲ್ಲಿ ಬಡವ ಸಾಹುಕಾರ ಕರಿಯ ಬೆಳೆ ಇದ್ರೆ ಈ ದೇಶದಲ್ಲಿ
ತುಂಬಾ 108 ಜಾತಿ ಉಪಜಾತಿಗಳಿದೆ. ಅವೆಲ್ಲ ಒಂದ್ಕೊಂಡಂತೆ ಈ ಸಂವಿಧಾನ ಬರೆದಂತ ಭಾರತ ರತ್ನ ವಿಶ್ವಮಾನವ ಅಂತ ಮಹಾನಾಯಕ ಸಂವಿಧಾನ ಉಜ್ವಲದಂತ ಸಂವಿಧಾನ ರಚನೆ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಈ ಸಂವಿಧಾನದಲ್ಲಿ, ನಾವೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಕೂಡ ಪ್ರಭುಗಳು, ನಾವೆಲ್ಲರೂ ಕೂಡ ಇಂಥ ಒಬ್ಬ ಅನೇಕ, ಇಲ್ಲಿ ಒಬ್ಬರಿಬ್ಬರು ಹೇಳಕ್ಕಾಗಿಲ್ಲ, ಲಕ್ಷಾಲ ಕೋಟಿ ಕೋಟಿ ಜನಗಳು ಬಲಿದಾನಾಗಿ ಈ ದೇಶವನ್ನು ಉಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಯಾವುದೋ ಒಂದು ಜಾತಿ ಧರ್ಮದ ಆಸ್ತಿ ಅಲ್ಲ ಈ ರಾಷ್ಟ್ರ. ಇಲ್ಲಿ ಹುಡ್ತಂತ ಪ್ರತಿಯೊಬ್ಬ ಜನದ ಆಸ್ತಿ ಯಾವುದೋ ಧರ್ಮಕ್ಕೋ ಜಾತಿಗ ಈ ಮಹಾನಾಯಕರು ಸೇರಿಲ್ಲ. ಈ ನಾಯಕ ಸ್ವತಂತ್ರ ತಂದುಕೊಟ್ರು ಅಂತ ಹೇಳ್ತಾರೆ. ಒಂದು ವರ್ಷನೂ ಕೂಡ ಈ ದೇಶದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ನಾವೆಲ್ಲ. ಇವರೆಲ್ಲರೂ ಕೂಡ ಇವ್ರ ತ್ಯಾಗ ಬಲಿದಾನದಿಂದ ನಾವೆಲ್ಲರೂ ಕೂಡ ಸಂತೋಷವನ್ನು ಹಂಚ್ಕೊಂಡು ಬನ್ನಿ. ಎಲ್ಲರೂ ಇತ್ತ ಬನ್ನಿ, ಎಲ್ಲರೂ ಈ ಸಂತೋಷವನ್ನ ಹಂಚ್ಕೊಳ್ಳೋ ದಿಕ್ಕಲ್ಲಿ जय 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 भीम, जय भीम, जय 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 भीम, जय 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 टिप्पू टिप्पू, जय 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 टिप्पू, मैसूरुली टिप्पू सुल्तान, मैसूरुली 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 संविधान शिल्पी अंबेडकर, संविधान शिल्पी संविधान शिल्पी मैसूरुली 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 विश्वमानव अंबेडकर, विश्वमानव विश्वमानವ ಮೈಸೂರಿನ ಹೆಸರನ್ನ ಇಡೀ ವಿಶ್ವದ ಗೌರವ ಪ್ರೀತಿಯನ್ನು ತಂದುಕೊಟ್ಟಿದ್ದ ಮೈಸೂರು ಟಿಪ್ಪು ಸುಲ್ತಾನ್ ಅವರಿಗೆ, ಮೈಸೂರಿನ ಹೆಸರನ್ನ ಇಡೀ ವಿಶ್ವದಲ್ಲಿ ಗೌರವಿಸುವಂತ ಕೀರ್ತಿಯನ್ನು ತಂದುಕೊಟ್ಟಿದ್ದ ಮೈಸೂರಿಗೆ ತಂದುಕೊಟ್ಟಂತ ಮೈಸೂರಿನ ಮಗ, ಮೈಸೂರಿನ ಎಲ್ಲರ ಅಣ್ಣ ತಮ್ಮ, ಮೈಸೂರಿನ ಒಬ್ಬ ಮಹಾನಾಯಕ ಟಿಪ್ಪು ಸುಲ್ತಾನ್ ಅವ್ರಿಗೆ, ಮೈಸೂರು ಟಿಪ್ಪು ಸುಲ್ತಾನ್ ಅವ್ರಿಗೆ, ಶೋಷಿತರ ಕಣ್ಮಣಿ ಬಡವರ ನಾಯಕ ಟಿಪ್ಪು ಸುಲ್ತಾನ್ ಅವ್ರಿಗೆ, ಬಡವರ ಕಣ್ಮಣಿ ಶೋಷಿತರ ನಾಯಕ ಟಿಪ್ಪು ಸುಲ್ತಾನ್ ಅವ್ರಿಗೆ, ಮೈಸೂರಿನ ಹೆಸರನ್ನ ಇಡೀ ವಿಶ್ವದಲ್ಲಿ ಬೆಳೆಸಿ ಮೈಸೂರಿನ ಸಣ್ಣ ಒಂದು ಊರ್ನ ಇಡೀ ಜಗತ್ತಿಗೆ ಗೌರವಿಸುವಂತ ಮೈಸೂರು ಟಿಪ್ಪು ಸುಲ್ತಾನ್ ಅವ್ರಿಗೆ, ವಿಶ್ವಮಾನವ ಅಂಬೇಡ್ಕರ್ ಅವ್ರಿಗೆ, ವಿಶ್ವಮಾನವ ಅಂಬೇಡ್ಕರ್ ಅವ್ರಿಗೆ ಜೈ ಜೈ ಅಂಬೇಡ್ಕರ್, ಜೈ 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 ಟಿಪ್ಪು, ಜೈ ಜೈ ಟಿಪ್ಪು, ಜೈ 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 ಟಿಪ್ಪು, ಜೈ 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 ಭೀಮ್. ಹಾ ಸರಿ ಆಡಿ, ಅದು ಆಡಿಸ್ಬಿಟ್ಟು ಆಡ್ಬೇಕು. ಕೈ ಜೋಡಿಸಿ ಆಯ್ತು. बोलो भारत माता के, बोलो भारत माता के। ಚಪ್ಪಲಿ ಬಿಡ್ಬೇಡ. ಭಾಗ್ಯ ವಿಧಾತ ಪಂಜಾಮ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ವ್ಯಂಗ ಎನ್ನೆ ಮಾತುಲ ಯಮುನಾ ಗಂಗಾ ಉಚ್ಚಲ ಜಯ ಸಿತರಂಗ ಸಬತು ಬನಾವೆ ಜಾಯೇ सब सुबासी समाये जाये जय गय गाता जनगण मंगल नायक जय भारत भाग्य विधाता जय 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 सल्यूट सल्यूट जय इंडियन जय इंडियन जय इंडियन जय इंडियन जय इंडियन बोलो भारत माता के। ಇವತ್ತು ಬಹಳ ಖುಷಿ ಆಗ್ತಿದೆ. 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಿದ್ದೀವಿ. ಎಲ್ಲ ಭಾಷೆ ಎಲ್ಲ ಧರ್ಮದವರು ಕೂಡ ಸೇರಿ ಇವತ್ತು ಈ ಮಹಾನಾಯಕನ ಈ ಸಮಾಜಕ್ಕೆ ಅವರೆಲ್ಲರೂ ಕೂಡ ಬಲಿದಾನಾಗಿ ಹಸ್ತು ಹಣ್ಣಾಗಿ ನಮ್ಮೆಲ್ಲರ ಉಳಿಗೋಸ್ಕರ ಬಲಿದಾನ ಅಂತ ಎಲ್ಲ ಮಾತುಬರರು ಎಲ್ಲ ನಾಯಕರು ಕೂಡ ನಾವೆಲ್ಲರೂ ಕೂಡ ಅವ್ರಿಗೆ ಒಂದ್ಸತಿ ನಮಸ್ಕಾರ ಹೇಳ್ಬಿಡಿ. ನಮಸ್ಕಾರ. ಆ ಪುಣ್ಯಾತ್ಮರಿಗೆ ಎಲ್ಲರೂ ಕೂಡ ನಾವು ಗೌರವ ಸಲ್ಲಿಸೋಣ, ಹೃದಯಪೂರ್ವಕ ಸಲ್ಲಿಸೋಣ. ಅವರು ಬಲಿದಾನದಿಂದನೇ ಇವತ್ತೆಲ್ಲ ನಾವೆಲ್ಲ ಸಿಹಿ ಹಂಚ್ಕೊಳ್ಳೋದ್ರ ಮೂಲಕ ನಾವೆಲ್ಲ ಕೂಡ ಸೋದರತ್ವದಿಂದ ನಾವು ನಿಲ್ಲಕ್ಕೆ ಸಾಧ್ಯ ಆಯಿತು. ಇಲ್ಲಿ ಯಾರ ಹೆಸರು ಹೇಳೋಕ್ಕಿಂತ ಹೆಚ್ಚಾಗೆ ಈ ಸಮಾಜಕ್ಕೆ ದುಡಿದ ಎಲ್ಲ ಪ್ರತಿಯೊಬ್ಬ ಎಲ್ಲ ಜಾತಿ ಧರ್ಮದವರು ಕೂಡ ನಮ್ಮ ನಾಯಕರೇ ಅನ್ನೋ ಒಂದು ಭಾವನೆ ಇಟ್ಟು ನಾವೆಲ್ಲರೂ ಕೂಡ ನದೀಮ್ ಅಲ್ವಾ, ನದೀಮ್ ಪಾಷಾ ಅವರು ವಾರ್ಡ್ ನಂಬರ್ 40 ಇಲ್ಲ ವಾರ್ಡ್ ನಂಬರ್ 11ರಲ್ಲಿ ಇವತ್ತು ಈ ವಾರ್ಡ್ಗಳಲ್ಲಿ ಬಹಳ ಸಣ್ಣ ಪುಣ್ಯ ಕೆಲಸ ಮಾಡ್ಕೊಂಡು ಸಮಾಜ ಸೇವೆ ಮಾಡೋಕ್ಕೆ ನಾನು ಕೂಡ ಕಾಂಗ್ರೆಸ್ ಅಲ್ಲಿ ಅವಕಾಶ ಕೊಟ್ರೆ ನಾನು ಕೂಡ ಒಂದಿನ ಒಂದು ಬಾರಿ ನಿಂತು ಒಂದು ಸೇವೆ ಮಾಡ್ಬೇಕಂತಿದ್ದಾರೆ. ಬಹಳ ಯೂತ್ ಇದ್ದಾರೆ, ಬಹಳ ಹುಮ್ಮಸ್ಸಿದೆ ಅವ್ರಿಗೆ.
ಅವಕಾಶ ಸಿಕ್ಕಿದ್ರೆ ತಮಗೂ ಕೂಡ ಪಾರ್ಟಿಗಳಲ್ಲಿ ನಿಮ್ಮಂತರ ಗೌರವಿಸಿ ಗುರುಸಿ ಅವಕಾಶವನ್ನು ಮಾಡ್ಕೊಳ್ಳಿ. ಅವಕಾಶ ಮಾಡಿಕೊಟ್ಟಿದ್ದಲ್ಲಿ ನೀವು ಸಮಾಜದಲ್ಲಿ ಏನು ನಿಮ್ಮ ವ್ಯಾಪ್ತಿ ಬರ್ತದೆ ಅಧಿಕಾರ ಇರಲಿ ಇಲ್ದವಲ್ಲಿ ಅಲ್ಲೆಲ್ಲ ಕುಂದುಕೊರತೆ ಕಂಡು ಬಂದ ಸಂದರ್ಭಗಳಲ್ಲಿ ರೋಡ್ ಕಿತ್ತೋಗಿರಲಿ, ಲೈಟ್ ಬರದೇ ಇರಲಿ, ಒಂದು ಅಂಗವಿಕಲ ವಿಧವೆಯತನ ಓಡದ್ ಬಿತ್ತಿನ ಒಂದು ಸಮಾಜ ಸೇವೆ ಏನು ಅಂತಂದ್ರೆ ತಮ್ಗೆ ಗೊತ್ತಿರಬೇಕು. ಅದನ್ನ ಅರ್ಥ ಮಾಡ್ಕೋದ್ರೆ ಮಾತ್ರ ಒಂದು ಆ ಪಾರ್ಟಿಗಳ ಪಕ್ಷಗಳಿಗೆ ಹೋಗಿ ನಿಮ್ಗೆ ಅವಕಾಶ ಸಿಕ್ಕಿ ಮುಂದಿನ ಬರ್ತಕ್ಕಂಥ ಮುಂದಿನ ಜನಗಳ ಮುಂದಿನ ಏನು ಕಾರ್ಪೊರೇಷನ್ ಬರ್ತದೆ ನಿಮ್ಗೆ ಅವಕಾಶ ಮಾಡಿಕೊಟ್ಟು ವಾರ್ಡಿನ ಮೆಂಬರ್ ಆಗಲಿ ಅಂತ ನಾವು ನಮ್ಮ ಸಂಸ್ಥೆ ವತಿ ತುಂಬ ಹೃದಯದಿಂದ ನಿಮ್ಗೆ ಹಾರೈಸ್ತೀನಿ. ಮತ್ತೆ ನಮ್ಮ ಆಸೆ ಅಷ್ಟೇನೆ, ಏನಿವತ್ತು ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವರು 1950ನೇ ಇಸ್ವಿ ಹುಡ್ತಾರೆ, 1949ರಲ್ಲಿ ಅವರು ಮರಣ ಹೊಂದ್ತಾರೆ. ಆ ಒಬ್ಬ ಮಹಾವೀರ ಕೇವಲ ಈ ರಾಷ್ಟ್ರದಲ್ಲಿ ಬದುಕಿದ್ದು ಬರೀ 49 ವರ್ಷ. ಇಡೀ ವಿಶ್ವದಲ್ಲೇ ಮೈಸೂರನ್ನ ಹೆಸರನ್ನ, ಟಿಪ್ಪು ಸುಲ್ತಾನ್ ಹೆಸರನ್ನ, ಅವ್ರ ಕೀರ್ತಿಯನ್ನ ಬೆಳಗೋಗ್ತಾರೆ. ಅವರ ದೇಹ ಎಲ್ಲೇ ಇದ್ರೂ ಕೂಡ ಅವ್ರ ಆತ್ಮ ಅಂತೂ ಅವ್ರ ದೇಹ ಮಣ್ಗೋಗಿರ್ಬೋದು, ಅವ್ರ ಆತ್ಮ ಇಲ್ಲೇ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ 56ರಲ್ಲಿ ಮರಣ ಹೊಂದ್ತಾರೆ. ಅವ್ರು ಕೊಟ್ಟದ್ದ ಕೊಡುಗೆ ಯಾವುದೇ ಜಾತಿ ಧರ್ಮ ನಾಯಕರು ಕೂಡ ಕೊಡೋಕ್ಕಾಗಲ್ಲ. ಅಷ್ಟು ವಿದ್ಯಾವಂತರಾಗ್ತಾರೆ, ಸಮಾಜಕ್ಕೆ ಕೊಡ್ತಾರೆ. ಅವರೊಬ್ಬ ದಲಿತ ಅಂತ ಅವರು ಕೂಡ ಬಹಳ ಶೋಷಣೆ ಮಾಡ್ತಾರೆ. ಒಬ್ಬ ಇಸ್ಲಾಂ ಸೇರಿದಂತ ಮುಸ್ಲಿಮಾನ್ ಅಂತ ಟಿಪ್ಪು ಸುಲ್ತಾನ್ ಶೋಷಣೆ ಮಾಡ್ತಾರೆ. ಅದನ್ನೆಲ್ಲ ಬಿಡಬೇಕು ನಾವೆಲ್ಲ ಕೂಡ. ನಾವು ಅವೆಲ್ಲ ಬಿಟ್ಟು ಈ ರಾಷ್ಟ್ರಧ್ವಜ ಅಂತ ಏನಿವತ್ತು ಇದು ಧ್ವಜ ಹಿಡಿತೀವಿ, ಅದಕ್ಕೆ ಏನಿದನ್ನ ಹಾಕತ್ತೀವಿ, ಇದು ಮುಡ್ತೀವಿ, ಇದಕ್ಕೆ ನಾವು ಈ ದೇಶದಲ್ಲಿ ಹುಡ್ತಂತ ಪ್ರತಿಯೊಬ್ಬ ಭಾರತೀಯರು ಕೂಡ, ಪ್ರತಿಯೊಬ್ಬ ಇಂಡಿಯನ್ ಕೂಡ ನಾವು ಹೃದಯವಂತರಾಗಬೇಕು. ನಾವು ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಯಾವುದೇ ನಮ್ಮ ಕಾಲಘಟ್ಟ ಇಲ್ಲಿ ಸಂವಿಧಾನ ಸುಪ್ರೀಂ. ನಿಮ್ಮ ಆಚರಣೆಗಳು, ನಿಮ್ಮ ಧರ್ಮ ಜಾತಿ ಧರ್ಮಗಳಲ್ಲಿ ನಿಮ್ಮ ಮನೆ ಒಳಗೆ ಇಟ್ಕೋಬೇಕು. ನಾವೆಲ್ಲರೂ ಕೂಡ ರಾಷ್ಟ್ರಧ್ವಜ ಇಟ್ಕೊಟ್ಟು ಟಿಪ್ಪು ಸುಲ್ತಾನ್ ಅವ್ರಿಗೆ, ಅಂಬೇಡ್ಕರ್ ಅವ್ರಿಗೆ, ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಇಂಥ ಮಹಾನಾಯಕರಿಗೆ ಹೃದಯವನ್ನ ಅವ್ರ ತ್ಯಾಗಕ್ಕೆ ನಾವೆಲ್ಲ ಕೂಡ ಗೌರವಿಸ್ಬೇಕಂತ ಹೇಳ್ತಾ ಎಲ್ಲರಿಗೂ ಜೈ ಭೀಮ್ ವಂದನೆಗಳಿರ್ತೀವಿ. ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಟಿಪ್ಪು, ಜೈ 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 ಟಿಪ್ಪು, ಜೈ 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 ಟಿಪ್ಪು, ಜೈ ಭೀಮ್. ಒಂದು ಮಾತ್ರ ಅಂಬೇಡ್ಕರ್ ಅವ್ರಿಗೆ ದೇಶಕ್ಕೆ ಸ್ವತಂತ್ರ ಕೊಡಕ್ಕೆ ಎಲ್ಲರೂ ತ್ಯಾಗ ಬಲಿದಾನ ಮಾಡುತ್ತೆ. ಎಲ್ಲ ಮಹಾನಾಯಕರುಗಳಿಗೆ, ಎಲ್ಲ ಜಾತಿ ಧರ್ಮ ಮಹಾನಾಯಕರುಗಳಿಗೆ, ಎಲ್ಲ ಜಾತಿ ಧರ್ಮ ಮಹಾನಾಯಕರುಗಳಿಗೆ ಜೈ ಭೀಮ್, ಜೈ ಭೀಮ್.